ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳು ಮಣ್ಣಿನಿಂದ ತಯಾರಿಸಿದ ಗಣೇಶ ಮೂರ್ತಿಯನ್ನು ಪ್ರದರ್ಶಿಸಿದರು. ಪಾವಗಡಕ್ಕೆ ಕರ್ನಾಟಕ ರಾಜ್ಯ ಸಾರ್ವಜನಿಕ ಉದ್ಯಮಿಗಳ ಸಮಿತಿಯ ಪದಾಧಿಕಾರಿಗಳು ಭೇಟಿ ನೀಡಿ ಶನೇಶ್ವರ ದೇವರದಲ್ಲಿ ಪೂಜೆ ಸಲ್ಲಿಸಿದರು. ಕ್ಯಾರ್ಪೇಟೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಆಚರಣೆ ಹಿನ್ನೆಲೆ ಶಾಂತಿ ಸಭೆ ನಡೆಸಿದರು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಕೋ ಕ್ಲಬ್ ಎನ್ಎಸ್ಎಸ್ ಘಟಕದ ವತಿಯಿಂದ ಪರಿಸರ ಸ್ನೇಹಿ ಗಣೇಶೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳು ಮಣ್ಣಿನಿಂದ ತಯಾರಿಸಿದ ಗಣೇಶ ಮೂರ್ತಿಗಳನ್ನು ಪ್ರದರ್ಶಿಸಿದರು. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಜನರು ಪಿಒಪಿ ಗಣೇಶ ಮೂರ್ತಿ ತಯಾರಿಕೆ ಹಾಗೂ ರಾಸಾಯನಿಕ ಬಣ್ಣ ಮುಕ್ತ ಪರಿಸರ ಸ್ನೇಹಿ ನೈಸರ್ಗಿಕವಾದ ಮಣ್ಣಿನ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕೆಂದು ರಾಷ್ಟ್ರೀಯ ಹಸಿರು ಪಡೆ ಇಕೋ ಕ್ಲಬ್ನ ಕೊಡಗು ಜಿಲ್ಲಾ ನೋಡಲ್ ಅಧಿಕಾರಿಯಾದ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಟಿಜಿ ಪ್ರೇಮ್ ಕುಮಾರ್ ಮನವಿ ಮಾಡಿದರು. ಸೆಪ್ಟೆಂಬರ್ 6 ಮತ್ತು 7ರಂದು ನಡೆಯಲಿರುವ ಗೌರಿ ಗಣೇಶೋತ್ಸವ ಆಚರಣೆ ಅಂಗವಾಗಿ ನಮ್ಮ ನಡೆ ಹಸಿರೆಡೆಗೆ ಅಭಿಯಾನದಡಿ ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆ ಕುರಿತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕೊಡಗು ಜಿಲ್ಲಾ ಸಂಸ್ಥೆ ವತಿಯಿಂದ ಕೂಡ್ಲೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಸಿರು ಪಡೆಯ ಪರಿಸರ ಜನಜಾಗೃತಿ ಆಂದೋಲನದಲ್ಲಿ ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆಯ ಮಹತ್ವ ಕುರಿತು ಮಾಹಿತಿ ನೀಡಿದರು. ಶಾಲೆಯ ಶಿಕ್ಷಕರಾದ ಕೆ ಗೋಪಾಲಕೃಷ್ಣ ಮತ್ತು ಬಿಎಲ್ ಅನ್ಸಲರೇಖಾ ಮಕ್ಕಳಿಗೆ ಮಣ್ಣಿನ ಗಣೇಶ ಮೂರ್ತಿ ತಯಾರಿಕೆಗೆ ಸಹಕರಿಸಿದರು. ಶಾಲಾ ನಾಯಕ ಗೌತಮ್, ಶಿಕ್ಷಕರು, ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಇದ್ದರು. ನಂತರ ಕೂಡ್ಲೂರು ಗ್ರಾಮದಲ್ಲಿ ಪರಿಸರ ಜಾಥಾ ನಡೆಸಿದ ವಿದ್ಯಾರ್ಥಿಗಳು ಜನರಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ತಯಾರಿಸಿ ಪ್ರತಿಷ್ಠಾಪಿಸಲು ಜನಜಾಗೃತಿ ಮೂಡಿಸಿದರು. ಮಣ್ಣಿನ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಮಾಲಿನ್ಯ ತಡೆಯಿರಿ, ಬೇಡ ಬೇಡ ಪಿಒಪಿ ಗಣೇಶ ಹಾಗೂ ರಾಸಾಯನಿಕ ಬಣ್ಣದ ಗಣೇಶ ಮೂರ್ತಿ ಬಳಕೆ ಬೇಡ, ಜಲ ಮಾಲಿನ್ಯ ತಡೆಯಿರಿ ಇತ್ಯಾದಿ ಪರಿಸರ ಸ್ನೇಹಿ ಘೋಷಣೆಗಳನ್ನು ಕೂಗುವ ಮೂಲಕ ಗ್ರಾಮಸ್ಥರಲ್ಲಿ ಪರಿಸರ ಜಾಗೃತಿ ಮೂಡಿಸಿದರು. ಗೌರಿ ಗಣೇಶದ ಹಬ್ಬದ ಸಂದರ್ಭದಲ್ಲಿ ನಾವು ರಾಸಾಯನಿಕ ಬಣ್ಣದ ಗಣಪ ಮತ್ತು ಪಿಒಪಿ ಗಣಪವನ್ನು ಬಳಕೆ ಮಾಡಬಾರದು. ಅದು ಪರಿಸರಕ್ಕೆ ಮಾಲಿನ್ಯ ಉಂಟು ಮಾಡುತ್ತದೆ. ಅದರಿಂದ ನಾವೆಲ್ಲರೂ ಕೂಡ ಪರಿಸರಕ್ಕೆ ಪೂರ್ವವಾಗಿರ್ತಕ್ಕಂಥ ಜೇಡಿ ಮಣ್ಣಿನಿಂದ ತಯಾರಿಸಿದಂತಹ ಮಣ್ಣಿನ ಗಣಪತಿಯನ್ನು ಮಾಡಬೇಕಂತ ನಾವು ಜಾಗೃತಿ ಮೂಡಿಸ್ತಾ ಇದ್ದೇವೆ. ಜಿಲ್ಲೆಯ NSS ಮತ್ತು ಕ್ಲಬ್ ಮೂಲಕ ಕೊಡಗು ಜಿಲ್ಲೆಯಲ್ಲಿ. ಹಾಗೆ ನಮ್ಮ ಶಾಲೆಯಲ್ಲೂ ಕೂಡ ಇವತ್ತು ವಿಶೇಷವಾಗಿ ವಿದ್ಯಾರ್ಥಿಗಳು ಸ್ವತಃ ತಾವು ಮಣ್ಣಿನ ತಯಾರಿಸಿದಂಥ ಗಣೇಶ ಮೂರ್ತಿಗಳನ್ನು, ಅರಿಶಿನ ಗಣಪತಿಗಳನ್ನು ಮಾಡಿದ್ದಾರೆ. ಈ ಮೂಲಕ ನಾವು ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡಬೇಕು. ಗಣೇಶ ಹಬ್ಬದಲ್ಲಿ ಯಾವುದೇ ಪಟಾಕಿ ಸಿಡಿಸೋದಾಗಲಿ, ಪ್ಲಾಸ್ಟಿಕ್ ಮಾಲಿನ್ಯ ಮಾಡದೇ ಮಾಡಬೇಕು. ಈ ಕುರಿತು ನಮ್ಮ ಶಾಲೆಯ ಐಕೋ ಕ್ಲಬ್ನ ಉಸ್ತುವಾರಿ ಶಿಕ್ಷಕರು ರಮೇಶ್ ಅವರು ಕೂಡ ಈ ಬಗ್ಗೆ 2 ಮಾತನ್ನು ಹೇಳಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಮ್ಮ ಶಾಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಕೂಡ್ಮಂಗ್ಳೂರು ಇಲ್ಲಿನ ಈಕೋ ಕ್ಲಬ್ ವತಿಯಿಂದ ನಾವು ಪರಿಸರ ಸ್ನೇಹಿ ಗಣಪತಿಯನ್ನು ಇದರ ಬಗ್ಗೆ ಒಂದು ಎಲ್ಲರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಲ್ಲರೂ ತುಂಬ ಉತ್ಸಾಹದಿಂದ ಪಾಲ್ಗೊಂಡು ಸುಂದರವಾದ ಗಣಪತಿ ಮೂರ್ತಿಗಳನ್ನು ಮಾಡಿದ್ದಾರೆ. ನಾವು ಈ ಒಂದು ಪರಿಸರ ಸ್ನೇಹಿ ಗಣಪತಿಯನ್ನು ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಪಿಒಪಿಯಿಂದ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಮಾಡಿದಂಥ ಗಣಪತಿ ಜಲ ಮಾಲಿನ್ಯವನ್ನು ಉಂಟು ಮಾಡ್ತದೆ. ಅದೇ ರೀತಿ ಅದರಲ್ಲಿ ಬಳಸುವಂತಹ ಬಣ್ಣಗಳಿಂದ ಜಲಚರ ಜೀವಿಗಳಿಗೂ ಕೂಡ ತುಂಬ ಹಾನಿಯಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಪರಿಸರವನ್ನು ಸಂರಕ್ಷಿಸುವ ಒಂದು ಜಾಗೃತಿ ಎಲ್ಲರಲ್ಲೂ ಮೂಡಿಸಬೇಕು. ನಾವು ಈ ಮಣ್ಣಿನ ಗಣಪತಿ ನೀರಿನಲ್ಲಿ ಕರಗೋದ್ರಿಂದ ಇದು ಯಾವುದೇ ರೀತಿಯ ಮಾಲಿನ್ಯವನ್ನು ಉಂಟು ಮಾಡೋದಿಲ್ಲ. ಜಲ ಮಾಲಿನ್ಯ ಆಗಲಿ, ಮಣ್ಣಿನ ಮಾಲಿನ್ಯ ಆಗಲಿ ಯಾವುದನ್ನು ಉಂಟು ಮಾಡೋದಿಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಈ ಒಂದು ಪರಿಸರ ಸ್ನೇಹಿ ಗಣಪತಿಯನ್ನು ನಾವು ಪೂಜೆ ಮಾಡಿ ಎಲ್ಲರಲ್ಲೂ ಕೂಡ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಕೇಳ್ಕೊಳ್ತೀವಿ. ವಂದನೆ. ಈ ಒಂದು ಸಂದರ್ಭ ವಿದ್ಯಾರ್ಥಿನಿ ಜ್ಞಾನ ಮಣ್ಣಿನ ಗಣಪತಿ ತಯಾರು ಮೂಲಕ ತನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿದ್ದಾಳೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಹಾನ. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ಇಂದು ನಾವು ನಮ್ಮ ಶಾಲೆಯಲ್ಲಿ ಗೌರಿ ಗಣೇಶೋತ್ಸವದ ಮೂಲಕ ಗಣೇಶನ ಮೂರ್ತಿಯನ್ನು ಮಾಡಿದ್ದೇವೆ. ಮಣ್ಣಿನ ಗಣೇಶ ಮೂರ್ತಿಯನ್ನು ಮಾಡಿದ್ದೇವೆ. ಇದು ಯಾಕೆ ಮಾಡಿದಂದ್ರೆ, ಈಗ ಪಿಒಪಿ ಬಣ್ಣದ ಗಣಪತಿಗಳಿಂದ ಪರಿಸರಕ್ಕೂ ಹಾನಿ ಮತ್ತು ನೀರಿನಲ್ಲಿ ಬಿಡೋದ್ರಿಂದ ನೀರಿಗೂ ಹಾನಿ. ಹಾಗಾಗಿ ಪರಿಸರ ಸ್ನೇಹಿ ಗಣಪವನ್ನು ತಯಾರು ಮಾಡಿದ್ದೇವೆ. ಎಲ್ಲರೂ ಸೇರಿ ಗಣಪತಿಯನ್ನು ಮಾಡಿದ್ದೇವೆ. ಈಗ ನಮ್ಮ ನಡೆ ಹಸಿರೆಡೆಗೆ ಹೇಳಿ. ನಮ್ಮ ನಡೆ ಬೇಡ ಬೇಡ ಪಿಒಪಿ ಗಣಪ ಬೇಡ. ಬೇಡ ಬೇಡ ಪಿಒಪಿ ಗಣಪ ಬೇಡ. ಬೇಡ ಬೇಡ
ಬೇಡ ಬಣ್ಣ ಗಣಪ ಬೇಡ. ಮಣ್ಣಿನ ಗಣಪ ಬಳಸಿ ಪರಿಸರ ಸಂರಕ್ಷಿಸಿ. ಮಣ್ಣಿನ ಗಣಪ ಬಳಸಿ ಮಾಲಿನ್ಯ ತಡೆಯಿರಿ. ಗೋ ಗ್ರೀನ್, ಗೋ ಗ್ರೀನ್. ನಮ್ಮ ನಡೆ ಹಸಿರೆಡೆಗೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಎಲ್ಲರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಲ್ಲರೂ ತುಂಬ ಉತ್ಸಾಹದಿಂದ ಪಾಲ್ಗೊಂಡು ಸುಂದರವಾದ ಗಣಪತಿ ಮೂರ್ತಿಗಳನ್ನು ಮಾಡಿದ್ದಾರೆ. ನಾವು ಈ ಒಂದು ಪರಿಸರ ಸ್ನೇಹಿ ಗಣಪತಿಯನ್ನು ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದರೆ, POP ಇಂದ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಮಾಡಿದಂಥ ಗಣಪತಿ ಜಲಮಾಲಿನ್ಯವನ್ನು ಉಂಟು ಮಾಡ್ತದೆ. ಅದೇ ರೀತಿ ಅದರಲ್ಲಿ ಬಳಸುವಂತಹ ಬಣ್ಣಗಳಿಂದ ಜಲಚರ ಜೀವಿಗಳಿಗೂ ಕೂಡ ತುಂಬ ಹಾನಿಯಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಪರಿಸರವನ್ನು ಸಂರಕ್ಷಿಸುವ ಒಂದು ಜಾಗೃತಿ ಎಲ್ಲರಲ್ಲೂ ಮೂಡಿಸಬೇಕು. ನಾವು ಈ ಮಣ್ಣಿನ ಗಣಪತಿ ನೀರಿನಲ್ಲಿ ಕರಗೋದ್ರಿಂದ ಇದು ಯಾವುದೇ ರೀತಿಯ ಮಾಲಿನ್ಯವನ್ನು ಉಂಟು ಮಾಡೋದಿಲ್ಲ. ಜಲ ಮಾಲಿನ್ಯ ಆಗಲಿ, ಮಣ್ಣಿನ ಮಾಲಿನ್ಯ ಆಗಲಿ, ಯಾವುದನ್ನು ಉಂಟು ಮಾಡೋದಿಲ್ಲ. ಆದ್ರಿಂದ ನಾವೆಲ್ಲರೂ ಕೂಡ ಈ ಒಂದು ಪರಿಸರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಆಚರಣೆ ಹಿನ್ನೆಲೆ ಶಾಂತಿ ಸಭೆ ನಡೆಸಿದರು. ಕೋಮು ಸೌಹಾರ್ದತೆಗೆ ಕೆಆರ್ಪೇಟೆ ತಾಲೂಕು ರಾಜ್ಯಕ್ಕೆ ಮಾದರಿಯಾಗಿದೆ. ಹಿಂದೂ ಮುಸ್ಲಿಂ ಬಾಂಧವರು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಒಟ್ಟಾಗಿ ಆಚರಿಸುವ ಮೂಲಕ ಮಾದರಿಯಾಗಬೇಕೆಂದು ಪೊಲೀಸ್ ಇನ್ಸ್ಪೆಕ್ಟರ್ ಆನಂದೇಗೌಡ ಮನವಿ ಮಾಡಿದರು. ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಗೆ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಶಾಂತಿ ಸಭೆ ನಡೆಸಿ ಮಾತನಾಡಿದರು. ಮುಂಬರುವ ಶುಕ್ರವಾರ ಹಾಗೂ ಶನಿವಾರ ಗೌರಿ ಗಣೇಶ ಹಬ್ಬವನ್ನು ಆಚರಿಸಿದರೆ ಮುಂದಿನ ಸೋಮವಾರ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಸಮಾಜದಲ್ಲಿ ಹಾಲಿಗೆ ಸಕ್ಕರೆ ಬೆರೆತರೆ ಹಾಲಿನ ರುಚಿಯು ಹೆಚ್ಚಾಗುವಂತೆ ಒಂದಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನೆಮ್ಮದಿ ಜೀವನ ನಡೆಸುತ್ತಿರುವ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಗೌರಿ ಗಣೇಶ ಹಬ್ಬದಲ್ಲಿ ಭಾಗವಹಿಸಿದರೆ ಹಿಂದೂ ಬಾಂಧವರು ಪ್ರವಾದಿ ಮೊಹಮ್ಮದರ ಜನ್ಮದಿನದ ಅಂಗವಾಗಿ ಆಚರಿಸುವ ಈದ್ ಮಿಲಾದ್ ಸ್ನೇಹ ಸಮ್ಮೇಳನ ಹಬ್ಬದಲ್ಲಿ ಭಾಗವಹಿಸಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಸುಬ್ಬಯ್ಯ, ಚಂದ್ರಶೇಖರ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಕೆ ಗೌಸ್ಖಾನ್, ವಕೀಲರಾದ ನಿರಂಜನ, ನಯಾಜ್ ಅಹಮದ್, ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ, ಮುಖಂಡರಾದ ಚಂದ್ರಕಲಾ ರಮೇಶ್, ಜೈ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾದ ಸೋಮಶೇಖರ್, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷರಾದ ಟೆಂಪೋ ಶ್ರೀನಿವಾಸ್, ಹೊಸಹೊಳಲು ಗೋಪಿ, ದಳದಹಳ್ಳಿ ಅತೀಕ್, ಮಂಜುನಾ ಸೇರಿದಂತೆ ನೂರಾರು ಜನರು ಶಾಂತಿ ಸಮಿತಿ ಸಭೆಯಲ್ಲಿ ಭಾಗವಹಿಸಿದ್ದರು. ನಾವು ಗಣೇಶ ಕೂಡಿಸಿದ್ವಿ, ನಾನು ಅದನ್ನು ವಿಸರ್ಜನೆ ಮಾಡ್ತೀನಿ. ಅದು ನನ್ನ ಜವಾಬ್ದಾರಿಯಿಂದ ಮುಂದೆ ಬಂದು ಅದನ್ನು ನಿಯಮಾನುಸಾರ ಕೂಡಿಸ್ಬೇಕು, ನಿಯಮಾನುಸಾರ ವಿಸರ್ಜನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅಷ್ಟು ಮಾಡಿದ್ದೀವಿ. ಇಲ್ಲ ನಿಮಗೇನು ಇದಕ್ಕೆ ತೊಂದರೆ ಕೊಡಲಿಕ್ಕೆ, ನಿಮ್ಮ ಗಣೇಶ ಕೂಡಿಸ್ಲಿಕ್ಕೆ ಅವಾಯ್ಡ್ ಮಾಡಲಿಕ್ಕೆಲ್ಲ ನೀವು ಎಷ್ಟು ಗಣೇಶ ಕೊಟ್ಟರು ನಾವು ಇದು ಮಾಡಲ್ಲ. ನಮಗೆ ಬೇಕಾಗಿರೋದು ಯಾರು ಕೂಡಿಸ್ತಾರೆ, ಅವ್ರು ಯಾವ ಕಡೆ ಕೂಡಿಸ್ತೀವಿ, ಎಷ್ಟು ದಿವಸ ನಿಮ್ಮ ಪ್ರೋಗ್ರಾಮ್ ಇದೆ ಎಲ್ಲ ಇಲ್ಲಿ ಇರೋದು. ಮತ್ತು ಪಟಾಕಿ ವಿಚಾರದಲ್ಲಿ ಸರ್ಕಾರ ಆದೇಶ ಮಾಡಿದೆ, ಮಾಮೂಲಿ ಪಟಾಕಿ ಹೊಡೆಯಂಗಿಲ್ಲ, ಗ್ರೀನ್ ಪಟಾಕಿ ಹೊಡೆಯಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಪಟಾಕಿ ವಿಚಾರದಲ್ಲಿ ನೀವು ಪ್ರಕೃತಿ ಕೊಡ್ತಾ ನಮ್ಗೇನು ಎಲ್ಲ ಕೊಟ್ಟಿದೆ ಪ್ರಕೃತಿ, ನಾವೇನು ರಿಟರ್ನ್ ಕೊಡ್ತಾ ಇರೋದು ಸಣ್ಣ ಪುಟ್ಟ ಇದು ಅಷ್ಟೇ. ಗ್ರೀನ್ ಪಟಾಕಿ ಹೊಡೆಯಿದೆ ಅಂತ ಹೇಳಿದ್ದಾರೆ. ಹೊಗೆ ಇದರಿಂದ ವಾತಾವರಣ ಹಾಳಾಗೋದು ಬೇಡ, ವಾತಾವರಣ ಚೆನ್ನಾಗಿದೆ, ಅದನ್ನು ಪಾಲಿಸಿ. ಮತ್ತು DJ, ಯಾಕೆಂದರೆ ಮೊದಲೆಲ್ಲ ನಿಮ್ಗೆ ಗೊತ್ತು, ಹಾರ್ಟ್ ಪೇಷಂಟ್ ಅವನು ಕೂಡ ಬಂದು ಡ್ಯಾನ್ಸ್ ಮಾಡ್ತಾರೆ DJ ಪಕ್ಕದಲ್ಲಿ, ಹಂಗಿದ್ರು ಹಾರ್ಟ್ ಪ್ರಾಬ್ಲಮ್ ಇದ್ರು ಗಟ್ಟಿಯಾಗಿದ್ರು. ಈಗ 4 ಸೌಂಡ್ ಬಡಿದ್ರೆ ಅವ್ನು ಮಲಿಗೆನೇ ಹಾಡು ಹಿಡ್ಕೊಂಡ್ಬಿಡ್ತಾರೆ. ಹಂಗಾಗಿ ಈ DJ ಇಲ್ಲಿ ಜಾಸ್ತಿ ಇಲ್ಲ. ನೀವು ನಾರ್ತಲ್ಲಿ ಸ್ವಲ್ಪ ಇದೆ, DJಗಳಿಗೆಲ್ಲ ಜಾಸ್ತಿ ಮಾಡಿ 1-2 ಬಾಕ್ಸ್ ಹಾಕೋಬೇಕು, ಮುಗಿಸ್ಕೋಬೇಕು ಅಷ್ಟೇ. ಕಾರ್ಯಕ್ರಮ ಏನು ಮಾಡ್ತಾರೆ ಅನುಮತಿಗಳೇ ಕೊಡ್ತೀವಿ. ಆದರೆ ನಂಗನಾಚ ಇವೆಲ್ಲ ಬೇಡ. ಹೆಣ್ಮಕ್ಳು ಇರ್ತಾರೆ, ನಾವು ಕೆಲವು ನೋಡ್ತೀವಿ, ಸುಮ್ಮನೆ ಯಾರೋ ಒಂದು ಹುಡುಗಿ ಕರೆಸಿ ಸುಮ್ಮನೆ ಅವ್ರು ಡ್ಯಾನ್ಸ್ ಮಾಡೋದು, ಹುಡುಗಲ್ಲ ಕುಣಿಯೋದು ಕುಡಿದು. ಆ ಥರ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಗಣೇಶ ನಿಮ್ಮನೆ ಹೆಣ್ಮಕ್ಳು ಬಂದು ಕುಂತು ಮುಜುಗರ ನೋಡೋಕ್ಕೆ ಕಾರ್ಯಕ್ರಮ ರೂಪಿಸಿ. ಯಾರೋ ಇವರು ಕುಣಿಯೋದನ್ನ ಇಡೀ ಊರೆಲ್ಲ ನೋಡ್ಕೊಂಡು ಕೇಕೆ ಹಾಕೊಂಡು ಸ್ವಲ್ಪ ಅದು ಬೇರೆ ಥರ ನಮ್ಮ ಸಂಸ್ಕೃತಿ ವಿರುದ್ಧವಾಗಿ ಡ್ಯಾನ್ಸ್ ಮಾಡೋದಿಲ್ಲ, ಕರ್ಕೊಂಡು ಬಂದು ಈ ಹಬ್ಬದ ದಿನದಲ್ಲಿ ಮಾಡಿ ನಾವು ಆಚರಣೆಗೂ ಅದಕ್ಕೂ ಆಭಾಸ ಆಗಿ ನಡ್ಕೊಂಡು ಬೇಡ. ಎಲ್ಲೋ ಮಾಡೋದು KRPೇಟೆಲಿ ಹಿಂಗಾಯ್ತು ಅಂತ ನಮ್ಮ ಕಡೆಯಿಂದ ನಮ್ಮ ತಾಲೂಕು ಕೇಸು ಇಲ್ಲಿ ಕೇಳಬಾರ್ದು. ನಾವು ಯಾವುದೋ ಒಂದು ಕಾರ್ಯಕ್ರಮ ನಮ್ಮ ಅಲ್ಪ ತೃಪ್ತಿಗೆ ಇಡೀ ಸರ್ಕಾರದ ನಿರ್ದೇಶನದಂತೆ 2024ನೇ ಸಾಲಿನ ಗೌರಿ ಗಣೇಶ ಹಬ್ಬದ ಕಾರ್ಯಕ್ರಮದ ರೂಪುರೇಷೆಗಳಲ್ಲಿ ಸರ್ಕಾರದ ನಿಯಮಾವಳಿ ಪ್ರಕಾರ ಯಾವ ರೀತಿ ನಾವು ನಡೆದುಕೊಳ್ಬೇಕು ಎನ್ನುವ ಸಂಬಂಧ ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಹಾಗೂ ವಿವಿಧ ಸಂಘಟನೆಗಳ
ಮುಖಂಡರ ಶಾಂತಿ ಸಭೆಯನ್ನು ಠಾಣೆಯಲ್ಲಿ ಆಯೋಜನೆ ಮಾಡಿದ್ದೀವಿ. ಈ ಒಂದು ಶಾಂತಿ ಸಭೆಯ ಆಯೋಜನೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಳ ತುಂಬ ಮನಸ್ಸಿನಿಂದ ಬಂದು ಇಲ್ಲಿ ಆಸೀನರಾಗಿದ್ದೀರಿ. ತಮಗೆಲ್ಲರಿಗೂ ನಮ್ಮ ಇಲಾಖೆಯ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕ್ಯಾರ್ಪೇಟೆ. ಪಾವಗಡಕ್ಕೆ ಕರ್ನಾಟಕ ರಾಜ್ಯ ಸಾರ್ವಜನಿಕ ಉದ್ಯಮಿಗಳ ಸಮಿತಿಯ ಪದಾಧಿಕಾರಿಗಳು ಭೇಟಿ ನೀಡಿ ಶನೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ಪಾವಗಡಕ್ಕೆ ಕರ್ನಾಟಕ ರಾಜ್ಯ ಸಾರ್ವಜನಿಕ ಉದ್ಯಮಿಗಳ ಸಮಿತಿಯ ಪದಾಧಿಕಾರಿಗಳು ಆಗಮಿಸಿದ್ದು, ಪಟ್ಟಣದ ಶನಿ ಮಹಾತ್ಮ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಮಿತಿಯ ಅಧ್ಯಕ್ಷ ತನ್ವೀರ್ ಸೇಠ್, ಸದಸ್ಯರಾದ ಯುಜಿ ಬಣಗಾರ್, ಡಿಜಿ ಶಾಂತನಗೌಡ, ಟಿಡಿ ರಾಜೇಶ್ ಗೌಡ, ಉಮಾಶ್ರೀ, ಭಾರತಿ ಶೆಟ್ಟಿ ಅವರು ನೆರವೇರಿಸಿದರು. ದೇವಸ್ಥಾನ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯ ಸಾರ್ವಜನಿಕ ಉದ್ಯಮಿಗಳ ಸಮಿತಿಯ ಸದಸ್ಯರಿಗೆ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಕ್ರೀಡಲ್ನ ಎಂಡಿ ರುದ್ರಪ್ಪಯ್ಯ, ಪಾವಗಡ ಶಾಸಕ ಎಚ್ ವಿ ವೆಂಕಟೇಶ್, ಪುರಸಭಾ ಅಧ್ಯಕ್ಷರಾದ ಪಿಎಚ್ ರಾಜೇಶ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುದೇಶ್ ಬಾಬು, ವೆಂಕಟಮನಹಳ್ಳಿ ನಾನಿ, ಕಲ್ಪವೃಕ್ಷ ರವಿ, ವೆಂಕಟರಮಣಪ್ಪ, ಮೊಹಮ್ಮದ್ ಇಮ್ರಾನ್, ಶುನಾ ಸೇರಿದಂತೆ ಹಲವರು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಉಡುಪಿ ಜಿಲ್ಲೆ ಕಾರ್ಕಳ ಪುರಸಭೆಯ ವಿವಿಧ ಅಂಗಡಿ ಮುಂಗಟ್ಟುಗಳಿಗೆ ಮುಖ್ಯಾಧಿಕಾರಿ ರೂಪಾ ಶೆಟ್ಟಿ ಭೇಟಿ ನೀಡಿ ಏಕಬಳಕೆ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ವಶಪಡಿಸಿಕೊಂಡರು. ಕಾರ್ಕಳ ಪುರಸಭೆಯಲ್ಲಿ ಏಕಬಳಕೆಯ ಪ್ಲಾಸ್ಟಿಕ್ ವಸ್ತುಗಳ ಉತ್ಪಾದನೆ, ಸಂಗ್ರಹಣೆ, ಮಾರಾಟ, ಬಳಕೆ ನಿಷೇಧ ಕಾಯ್ದೆ ಅನ್ವಯ ಕಾರ್ಕಳ ಪುರಸಭಾ ಅಧಿಕಾರಿಗಳು ಅಂಗಡಿ ಮುಂಗಟ್ಟು, ಹೋಟೆಲ್, ಮಾರ್ಕೆಟ್ಗಳಿಗೆ ಪುರಸಭಾ ಮುಖ್ಯಾಧಿಕಾರಿ ರೂಪಾ ಟಿ ಶೆಟ್ಟಿ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿ ಸುಮಾರು 2 ಕೆಜಿಗಳಷ್ಟು ಏಕಬಳಕೆಯ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ವಶಪಡಿಸಿಕೊಂಡು ಸುಮಾರು 8,800 ರೂಗಳ ದಂಡ ವಸೂಲಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಪುರಸಭಾ ಕಂದಾಯ ಅಧಿಕಾರಿ ಅಶೋಕ್, ಕಚೇರಿ ವ್ಯವಸ್ಥಾಪಕ ಉದಯ್ ಕುಮಾರ್, ಪರಿಸರ ಅಭಿಯಂತರ ಜ್ಯೋತಿಶ್ವರಿ, ಹಿರಿಯ ಆರೋಗ್ಯ ಅಧಿಕಾರಿ ಲೀಲಾ ಥಾಮಸ್, ಸಮುದಾಯ ಸಂಘಟಕ ಮಲ್ಲಿಕಾ, ಪುರಸಭಾ ಸಿಬ್ಬಂದಿಗಳಾದ ಅಮೃತ, ಲೋಲಾಕ್ಷಿ, ಜಗನ್ನಾಥ್ ಶೆಟ್ಟಿ, ಕೀರ್ತಿ, ಪೃಥ್ವಿ, ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಕಾರ್ಕಳ. ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಆರ್ಥಿಕ ಸಾಕ್ಷರತಾ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಬೀದಿ ಬದಿಗಳು ಸಣ್ಣ ಪುಟ್ಟ ಅಂಗಡಿಗಳ ವರ್ತಕರು ತಾವು ಕಷ್ಟಪಟ್ಟು ಗಳಿಸಿದ ಉಳಿತಾಯ ಮಾಡಿ ಹೂಡಿಡುವ ಮೂಲಕ ವ್ಯಾಪಾರ ಅಭಿವೃದ್ಧಿಗೆ ಹಾಗೂ ಸಂಕಷ್ಟ ಕಾಲದಲ್ಲಿ ಬಳಕೆ ಮಾಡಬೇಕೆಂದು ನಾಶ ಸಂಸ್ಥೆಯ ಅಭಿವೃದ್ಧಿ ವ್ಯವಸ್ಥಾಪಕ ಹಾಗೂ ಆರ್ಥಿಕ ಸಾಕ್ಷರತಾ ಮಾರ್ಗದರ್ಶಕ ಚೆಲುವ ಕೃಷ್ಣಮೂರ್ತಿ ತಿಳಿಸಿದರು. ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಹಮ್ಮಿಕೊಂಡಿದ್ದ ಆರ್ಥಿಕ ಸಾಕ್ಷರತಾ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದರು. ಕರ್ನಾಟಕ ರಾಜ್ಯದಲ್ಲಿ 33 ಶಾಖೆಗಳನ್ನು ಹೊಂದಿರುವ ಜನ ಆಶಾ ಸೌತ್ ನಿಧಿ ಲಿಮಿಟೆಡ್ ಸಂಸ್ಥೆಯು ಮೈಸೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು, ಬೆಂಗಳೂರು ಮಹಾನಗರದಲ್ಲಿ ಕಾರ್ಪೊರೇಟ್ ಕಚೇರಿ ಹೊಂದಿದೆ. 6,000ಕ್ಕೂ ಹೆಚ್ಚಿನ ನೌಕರರು ಹಾಗೂ ಅಧಿಕಾರಿಗಳು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಭಾರತ ದೇಶದ ಹಲವಾರು ರಾಜ್ಯಗಳಲ್ಲಿ ಶಾಖೆಯನ್ನು ಹೊಂದಿದೆ ಎಂದು ಮಾಹಿತಿ ನೀಡಿದರು. ಆರ್ಥಿಕ ಸಾಕ್ಷರತಾ ಕಾರ್ಯಾಗಾರದಲ್ಲಿ ಸಂಸ್ಥೆಯ ಅಧಿಕಾರಿಗಳಾದ ಅಜಯ್, ಕೆಆರ್ ನೀಲಕಂಠ, ಕರವೇ ಸ್ವಾಭಿಮಾನಿ ಸೇನೆಯ ತಾಲೂಕು ಅಧ್ಯಕ್ಷ ಸಮೀರ್, ಸ್ವಾಭಿಮಾನಿ ರೈತ ಬಣದ ತಾಲೂಕು ಅಧ್ಯಕ್ಷ ಗೋವಿಂದರಾಜು, ಮುಖಂಡರಾದ ಬಿಗ್ ಬಾಸ್ ಮೋಹನ್, ಸಂಜಯ್, ಸೌದಿ ಫಯಾಜ್, ಉದ್ಯಮಿ ಬಿ ರಾಜಶೇಖರ್, ಕಟ್ಟಹಳ್ಳಿ ಸುರೇಶ್, ಸೈಯದ್ ಜಮೀಲ್ ಸೇರಿದಂತೆ 100 ಜನರು ಸಭೆಯಲ್ಲಿ ಭಾಗವಹಿಸಿದ್ದರು. ಮೈಸೂರು 2020ರಲ್ಲಿ ಬರೀ ಒಂದೇ ಬ್ರಾಂಚ್ ಬಂದಿತ್ತು. ಇವತ್ತು 33 ಬ್ರಾಂಚ್ಗಳಿದೆ. ಅಷ್ಟು ಬ್ರಾಂಚ್ಗಳನ್ನ ಇಲ್ಲ, ಅದು ಕೂಡ ಇಲ್ಲಿದೆ ನಮಗೆ. ಅದ್ರ ಕೆಳಗಡೆ ಪಕ್ಕದಲ್ಲೇ ಕಂಡೀಷನ್ಸ್ ಇದೆ ನೋಡಿ. ಫಸ್ಟ್ ಲೈನ್ ಅಲ್ಲಿ ಕೊಟ್ಟಿದೆ, ನಿಧಿ ಕಂಪನಿ ಆಸ್ ಗವರ್ಮೆಂಟ್ ಅಂಡರ್ ಕಂಪನೀಸ್ ಆಕ್ಟ್ ಆರ್ಬಿ ಅಪ್ರೂವ್ಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಹೇಳ್ತದೆ ಅದ್ರ ಗೈಡೆನ್ಸ್ ನಲ್ಲೇ ಬರಬೇಕು. ಅದ್ರ ಗೈಡೆನ್ಸ್ ಹೆಂಗೆ ನಮ್ಮಲ್ಲಿ ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ ಗೈಡೆನ್ಸ್ ನಲ್ಲಿ ನಾವು ಏನು ಕಲೆಕ್ಟ್ ಮಾಡ್ತೀವಿ, 100 ರೂಪಾಯಿ ಜನ ಹತ್ರ ಕಲೆಕ್ಟ್ ಮಾಡ್ತೀವಿ, 70% ಲೋನ್ ಕೊಡಬೇಕು. ಯಾರಿಗೆ ಅಕೌಂಟ್ ಯಾರು ಮಾಡಿದ್ರು ಅವ್ರಿಗೆ ಮಾತ್ರ 70% ಲೋನ್ ಕೊಡಬೇಕು. ಇನ್ನು 10% ನ್ಯಾಷನಲೈಸ್ ಬ್ಯಾಂಕಲ್ಲಿ ಎಫ್ ಡಿ ಇರುತ್ತೆ. ಇದು ಕಂಡೀಷನ್ಸ್ ಇವರು ಅಪ್ರೂವ್ ಕೊಟ್ಟಿರೋದು. ಅದೇ ಥರ 3 ತಿಂಗಳ ಸಲ ಆಡಿಟ್ ಇದೆ ನಮ್ಮಲ್ಲಿ. ಇವರು ನಮ್ಮ ಅಭಿಷೇಕ್ ಪಾಂಡೆ ಅಂತ ಏನಿದ್ದಾರೆ, ಇವರು ಚಾರ್ಟೆಡ್ ಅಕೌಂಟೆಂಟು, ಇವರೇ ಪ್ರತಿ ತಿಂಗಳು ಆಡಿಟ್ ಮಾಡ್ತಾರೆ. ಹಾಗಾಗಿ ಸುಲಲಿತವಾಗಿ ಲೋನ್ ಆಗ್ಬೋದು, ಇದಾಗ್ಬೋದು, ಎಲ್ಲವೂ ಕೂಡ ಹೋಗ್ತಾ ಇದೆ. ಸರ್, ನಿಮ್ಮ ಬ್ರಾಂಚಿಂದ ನಿಮ್ಮ ಬ್ಯಾಂಕಿಂದ RBI ಡಿಪಾಸಿಟ್ ಇದೆ ಸರ್? ಎಸ್, ಬೇಕಾದ್ರೆ ಕೊಡ್ತೀನಿ. ಎಲ್ಲ ಇರಬೇಕು, ಇಡ್ಲಿದ್ರೆ ಮಾಡಾಗಿರೋ ವ್ಯವಹಾರ. ಇಡ್ಲಿಲ್ಲ ಅಂತಂದ್ರೆ ನೋಡ್ತಾರೆ, ಆ ಪಾಟಲ್ಲಿ ಫೋಟೋ ನೋಡ್ತಾರೆ, ಇಡ್ಲಿಲ್ಲ ಅಂದ್ರೆ ಆಗಲೇ ಶುರು ಮಾಡ್ತಾರೆ ನಿಮ್ಮ ಚಾಕಿ ಅಂತ ಅಷ್ಟೇ. ಅದಿಲ್ಲದೆ ಮಾಡೋಕ್ಕಾಗಲ್ಲ. ಇದು
ನಾವು ಆರೋಗ್ಯವಾಗಿದ್ದರೆ ನಮ್ಮ ದೇಹ ನಾವು ಆರೋಗ್ಯವಾಗಿದ್ದರೆ ಯಾವುದು ಇರಲ್ಲ. ಆರಾಮಾಗಿ ತಿಂಡಿ ನಾಷ್ಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಆರಾಮಾಗಿರ್ತೀವಿ. ಇನ್ಸೂರೆನ್ಸ್ ಮಾಡಂಗೆ ಅಷ್ಟೇ. ಇನ್ಸೂರೆನ್ಸ್ ಮಾಡಂಗೆ ಆ ಡೆಪಾಸಿಟ್ ಇದ್ರೆ ಇನ್ಸೂರೆನ್ಸ್. ಇಲ್ಲ ಅಂದ್ರೆ ಏನಾಗುತ್ತೆ, ನಮ್ಗೆ ಏನಾದ್ರು ಶುರುವಾದ್ರೆ ಅಲ್ಲೇ ಶುರುವಾಯ್ತು ಕಾಯ್ದು. ಈ ದಿನ ಜನಾಶಾ ಸೌತ್ ನಿಧಿ ಲಿಮಿಟೆಡ್ ಒಂದು ಹಣಕಾಸು ಸಂಸ್ಥೆ, ಇದು ದೇಶಾದ್ಯಂತ ಕೆಲಸವನ್ನು ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 33 ಶಾಖೆಗಳನ್ನು ತೆರೆದು 4 ವರ್ಷಗಳ ಅವಧಿಯಲ್ಲಿ ಅತ್ಯುತ್ತಮವಾದ ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಿ ಮುನ್ನಡೆತಾ ಇರತಕ್ಕಂಥ ಜನಾಶಯ ಸೌತ್ ನಿಧಿ ಲಿಮಿಟೆಡ್ ಶಾಖೆ ಶೀಘ್ರದಲ್ಲೇ KR ಪಟ್ಟಣದಲ್ಲಿ ಆರಂಭವಾಗ್ತಾ ಇರೋದ್ರಿಂದ ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ತಕ್ಕಂಥ ಹಣವನ್ನು ಉಳಿತಾಯ ಮಾಡೋದ್ರ ಜೊತೆಗೆ ಅದರ ಲಾಭವನ್ನು ಹೆಚ್ಚು ಗಳಿಸುವಂಥ ದಿಕ್ಕಿನಲ್ಲಿ ಯಾರಿಗೆ ಹಣಕಾಸಿನ ಅವಶ್ಯಕತೆ ಇದೆ, ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ತಳ್ಳು ಗಾಡಿಗಳ ವ್ಯಾಪಾರಿಗಳಿರ್ಬೋದು, ಸಣ್ಣ ಪುಟ್ಟ ಗಿರಾಣಿ ಅಂಗಡಿಗಳು ತೆರೆದು ವ್ಯಾಪಾರ ಮಾಡ್ತಕ್ಕಂಥ ಬಡ ವ್ಯಾಪಾರಿಗಳಿರ್ಬೋದು, ಆ ವ್ಯಾಪಾರಿಗಳಿಗೆ ಒಂದು ಆರ್ಥಿಕ ಸ್ವಾವಲಂಬನೆಯನ್ನು ತುಂಬತಕ್ಕಂಥ ಹಾಗೆ ಉಳಿತಾಯದ ಬಗ್ಗೆ ಒಂದು ಆರ್ಥಿಕ ಸಾಕ್ಷರತೆಯನ್ನು ಮೂಡಿಸ್ತಕ್ಕಂಥ ಈ ಒಂದು ಸಭೆ ಇವತ್ತು ಮಾನ್ಯ ಮೈಸೂರಿನ ಜನಾಶಯ ಸೌತ್ ನಿಧಿ ಲಿಮಿಟೆಡ್ನ ವ್ಯವಸ್ಥಾಪಕರಾಗಿರುವಂಥ ಮಾನ್ಯ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿರುವಂಥ ಚೆಲುವ ಕೃಷ್ಣಮೂರ್ತಿ ಸರ್ ಅವರು ಈ ಜನಾಶಯ ಸೌತ್ ನಿಧಿ ಲಿಮಿಟೆಡ್ ಬ್ಯಾಂಕ್ ಬಗ್ಗೆ ನಮಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಜನಾಶಯ ಸೌತ್ ನಿಧಿ ಲಿಮಿಟೆಡ್ ಬ್ಯಾಂಕಿಂಗ್ ಶಾಖೆ ಏನಿದೆ, ಇದು ಭಾರತ ದೇಶದ ರಿಸರ್ವ್ ಬ್ಯಾಂಕ್ ಅಡಿನಲ್ಲಿ ಹಾಗೆ ಸೆಬಿ ಅಡಿನಲ್ಲಿ ಕರ್ನಾಟಕ ಸರ್ಕಾರದ ರೇರಾ ಅಡಿನಲ್ಲಿ ನಡೀತಾ ಇರತಕ್ಕಂಥ ಒಂದು ಹಣಕಾಸು ಸಂಸ್ಥೆ. ಈ ಹಣಕಾಸು ಸಂಸ್ಥೆ ಸಂಪೂರ್ಣವಾಗಿ ಯಾರು ಗ್ರಾಹಕರು ಬ್ಯಾಂಕಲ್ಲಿ ಪಿಗ್ಮಿಯನ್ನು ಕಟ್ತಾರೆ, ಉಳಿತಾಯ ಖಾತೆಯನ್ನು ತೆರೀತಾರೆ, RD ಖಾತೆಗಳನ್ನು ತೆರೀತಾರೆ, ಅವರಿಗೆ ಒಂದು ಸಾಲ ಸೌಲಭ್ಯವನ್ನು ನಿಗದಿತ ಅವಧಿಯಲ್ಲಿ ನೀಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಅವರು ಹಣವನ್ನು ಕಟ್ಟಿದ ಅವಧಿ ಮುಗಿದ ನಂತರ ಆ ಹಣಕ್ಕೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳು ಮಣ್ಣಿನಿಂದ ತಯಾರಿಸಿದ ಗಣೇಶ ಮೂರ್ತಿಯನ್ನು ಪ್ರದರ್ಶಿಸಿದರು. ಪಾವಗಡಕ್ಕೆ ಕರ್ನಾಟಕ ರಾಜ್ಯ ಸಾರ್ವಜನಿಕ ಉದ್ಯಮಿಗಳ ಸಮಿತಿಯ ಪದಾಧಿಕಾರಿಗಳು ಭೇಟಿ ನೀಡಿ ಶನೇಶ್ವರ ದೇವರದಲ್ಲಿ ಪೂಜೆ ಸಲ್ಲಿಸಿದರು. KR ಪೇಟೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಆಚರಣೆ ಹಿನ್ನೆಲೆ ಶಾಂತಿ ಸಭೆ ನಡೆಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.